ಸೊ ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನೋಡಿದ್ವಿ ಮೇಡಮ್. ಅದೇ ನಿಮ್ದು ರಿಯಾಕ್ಷನ್ ಬೇಕಿತ್ತು. ಏನ್ ಹೇಳ್ತೀರಾ, ಅದು ಯಾವಾಗಿಂದ ಆಯ್ತು ಈ ತರ? ನಂಗೆ 2-3 ದಿವಸದಿಂದ ಪ್ಲಾಸ್ಟಿಕ್ ವಾಸನೆ ಬರ್ತಿತ್ತು ಮನೆ ಒಳಗೆ, ಪ್ಲಾಸ್ಟಿಕ್ ಸುಟ್ಟಿರೋ ವಾಸನೆ. ಸೊ ನಿನ್ನೆ ಅಂತ ತಡ್ಕೊಳಕ್ ಆಗ್ಲಿಲ್ಲ, ಹೋಗಿ ನೋಡೋಣ ಅಂತ ಎಲ್ಲಿಂದ ಬರ್ತದೆ. ನೋಡಿದ್ರೆ ಆಲ್ಮೋಸ್ಟ್ ಒಂದ್ ಮನೆಯಿಂದ 1 ಕಿಲೋಮೀಟರ್ ದೂರ ಹೌಂಡಲ್ಲಿ, ನೀವ್ ಬೇಕಾದ್ರೆ ನಿಮ್ ರಿಪೋರ್ಟರ್ ಕಳ್ಸ್ಬೋದು. ಅಲ್ಲಿ ಸುಮ್ಮನೆ ಲಾಸ್ಟ್ ಮಟ್ಟಿಗೆ ಪ್ಲಾಸ್ಟಿಕ್ ಮತ್ತೆ ಕಸ ಸುಡ್ತಾ ಇದಾರೆ ಅಂತ ನಾನು ಅನ್ಕೊಂಡಿಲ್ಲ. ಆಮೇಲೆ ಸಾಯಂಕಾಲ ನನ್ಗೆ ಆಲ್ಮೋಸ್ಟ್ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ, ತುಂಬಾ ಸಫರ್ ಆಗ್ತಾ ಇದೀನಿ. ಅಟ್ಲೀಸ್ಟ್ ನನ್ನ ಹತ್ರ ಮೆಡಿಕಲ್ ಫೆಸಿಲಿಟೀಸ್ ಮತ್ತೆ ಎಲ್ಲಾ ರಿಸೋರ್ಸಸ್ ಇದೆ. ಅಲ್ಲಿಂದ ನಾನು ಡೈರೆಕ್ಟ್ಲಿ ನನ್ನ ಅಪ್ಪ ಕೂಡ ಡಾಕ್ಟರ್, ಇಲ್ಲಿ ಅಪ್ಪ ಅಮ್ಮ ಮನೇಲಿ ಬಂದಿದ್ದೀನಿ. ಬಟ್ ಈ ತರ ಆಗ್ಬಾರ್ದಲ್ಲ, ಯಾಕಂದ್ರೆ ಅಲ್ಲಿ ಸುತ್ತಮುತ್ತ ನೋಡಿದ್ರೆ ತುಂಬಾ ಅಪಾರ್ಟ್ಮೆಂಟ್ಸ್ ಗಳಿದೆ. ಅಂಡ್ ಕೆಲವ್ರ ಹತ್ರ ಈ ತರ ಹಾಸ್ಪಿಟಲ್ ಫೆಸಿಲಿಟೀಸ್ ಇರಲ್ಲ, ರಿಸೋರ್ಸಸ್ ಇರಲ್ಲ. ವಯಸ್ಸಾಗಿರೋರ್ಗೆ ಎಷ್ಟು ಕಷ್ಟ ಆಗಿರ್ಬೋದು. ಮಕ್ಳಿಗೆ ನಾಳೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬರುತ್ತೆ, ನನ್ಗೂ ಆಯ್ತು. ಸೊ ಅದೇ ಮೇಡಮ್, ಅಂದ್ರೆ ಅದು ನೀವು ಅದೇ ಅಪಾರ್ಟ್ಮೆಂಟ್ ಇರೋದು ಯಾವ ಏರಿಯಾ, ಮತ್ತೆ ನೀವು ಇವಾಗ ಯಾವ ಏರಿಯಾದಲ್ಲಿ ಇದ್ದೀರಾ? ನಾನೀಗ ಅಲ್ಸೂರ್ ಕಡೆ ಬಂದಿದ್ದೀನಿ, ಸಿಟಿ ಸೆಂಟರ್ ಅಪ್ಪ ಅಮ್ಮ ಮನೇಲಿ ಬಂದಿದ್ದೀನಿ. ನಾನಿರೋ ಜಾಗ ಆರ್.ಆರ್. ಐಡಿಯಲ್ ಹೋಮ್ಸ್. ಇದಿರೋದು ಐಡಿಯಲ್ ಹೋಮ್ಸ್ ಗ್ರೌಂಡ್ಸ್ ಅಲ್ಲಿ ಆಗ್ತಾ ಇರೋದು. ನೀವು ಬೆಂಗಳೂರಲ್ಲಿ ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಕಡೆ ಬೆಂಕಿ ಹಾಕ್ತಾರೆ. ಕೆಂಗೇರಿ ಕಡೆ ಸುಮಾರು ಕಡೆ ನೋಡಿದೀನಿ. ನಾನು ದಿಗಂತ್ ಸೈಕ್ಲಿಂಗ್ ಹೋಗಕ್ಕೆ ನಿಲ್ಸಿದೀವಿ ಈಗ. ಅಲ್ಲ ಮೇಡಮ್, ಆ ಏರಿಯಾದಲ್ಲಿ ಇವಾಗ ಏನ್ ಪೋಸ್ಟ್ ಹಾಕಿದ್ರಲ್ಲ, ಆ ಸರೌಂಡಿಂಗ್ ಅಲ್ಲಿ ಇದೇ ಫಸ್ಟ್ ಟೈಮ್ ಅಥವಾ ಪದೇ ಪದೇ ಆಗ್ತಾ ಇದ್ರ ಅಂತ? ಇಲ್ಲ, ಪದೇ ಪದೇ ಆ ಏರಿಯಾದ ಬಗ್ಗೆ ಹೇಳಲ್ಲ, ಬಟ್ ಅಟ್ಲೀಸ್ಟ್ ನಮ್ ಮನೆ ಮುಂದ್ಗಡೆ ಕೂಡ ಕೆಲವು ಸತಿ ಹಾಕಿದ್ದಾರೆ. ಬಟ್ ಮುಂದ್ಗಡೆ ಹಾಕಿದಾಗ ನಾವು ಇಮಿಡಿಯೇಟ್ಲಿ ಹೋಗಿ ನೀರೆಲ್ಲ ಚಲ್ತೀವಿ. ಬಟ್ ಇದು ಸ್ವಲ್ಪ ದೂರ, ಮತ್ತೆ ನನ್ಗೆ ಅದೇ ಗೊತ್ತಾಗ್ಲಿಲ್ಲ ಯಾವ ಕಡೆಯಿಂದ ಬರ್ತಾ ಇದೆ. ನೋಡಿದ್ರೆ ಇಲ್ಲೇ ಅಂದ್ರೆ ಮನೆ ಹತ್ರನೇ ಇತ್ತು. ಸೊ ಇದು ಆಗ್ತಾ ಇರತ್ತಲ್ಲ, ಎಲ್ಲ ಕಡೆ ನೋಡಿದೀನಿ. ಈಗ ಸೈನ್ಸ್ ಮತ್ತೆ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿದೆ. ಅಂಡ್ ನಾವು ಆಸ್ ಅ ನಾಗರಿಕ, ನಾವು ನಮ್ದು ವೇಸ್ಟ್ ಎಲ್ಲ ಸೆಗ್ರಿಗೇಟ್ ಮಾಡ್ತಾ ಇರ್ತೀವಿ. ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಎಲ್ಲ ಸೆಗ್ರಿಗೇಷನ್ ನಡೀತಾ ಇದೆ. ರೂಲ್ಸ್ ಪ್ರಕಾರ ಎಲ್ಲ ನಾವು ಸಿಟಿಸನ್ಸ್ ಫಾಲೋ ಮಾಡ್ತಾ ಇರ್ತೀವಿ. ಸೊ ಈ ತರ ಗಾರ್ಬೇಜ್ ಅಂದ್ರೆ ಕಸಲ್ ಬೆಂಕಿ ಹಾಕ್ಬಾರ್ದು, ಸುಟ್ಬಾರ್ದು. ಅದೇ ನನ್ನ ಉದ್ದೇಶ ಇತ್ತು, ಬೇರೆ ಏನಿಲ್ಲ. ಮೇಡಮ್, ಇದ್ರ ಬಗ್ಗೆ ನೀವೇನಾದ್ರೂ ಆಫೀಸರ್ಸ್ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರ? ಬಿಬಿಎಂಪಿ ಅವರಿಗೆ ಆಗಿರ್ಬೋದು. ನಾನು ಬಿಬಿಎಂಪಿ ಟೋಲ್ ನಂಬರ್ಗೆ ಫೋನ್ ಮಾಡಿದೆ, ಟೋಲ್ ಫ್ರೀ ನಂಬರ್ಗೆ. ಯಾರು ಪಿಕಪ್ ಮಾಡಿಲ್ಲ, ಸುಮಾರು ಸತಿ ಫೋನ್ ಮಾಡಿದೆ. ಅದಕ್ಕೆ ನಾನು ಆಮೇಲೆ ವಿಡಿಯೋ ಹಾಕಿದೀನಿ, ಎಲ್ಲರಿಗೂ ಟ್ಯಾಗ್ ಮಾಡಿದೀನಿ. ಯಾರಾದ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರ ಆಮೇಲೆ ಅಂತ, ಈ ಸೋಷಿಯಲ್ ಮೀಡಿಯಾ ಹಾಕಿದ್ಮೇಲೆ? ಇಲ್ಲ, ಬರೀ ನ್ಯೂಸ್ ಚಾನೆಲ್ಸ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅದು ಹಾಕಿರೋದು ಈ ಬಿಬಿಎಂಪಿ ಸ್ವಚ್ಛತೆ ಮಾಡ್ತಾರಲ್ಲ ಅವರ, ಅಥವಾ ಯಾರಾದ್ರೂ ಅಧಿಕಾರಿಗಳ ಮೇಡಮ್? ಅದು ನನ್ಗೆ ಹೇಳಕ್ ಬರಲ್ಲ, ಯಾರು ಮಾಡಿದ್ದಾರೆ. ಪ್ರೈವೇಟ್ ಆಗಿ ಮಾಡಿದ್ದಾರೆ, ಸಿವಿಕ್ ಕಡೆಯಿಂದ ಮಾಡಿದ್ದಾರೆ, ಬಿಬಿಎಂಪಿ ಕಡೆ ಮಾಡಿದ್ದಾರೆ. ಬಟ್ ತುಂಬಾ ದೊಡ್ಡ ಮಟ್ಟಿಗೆ ಗಾರ್ಬೇಜ್ ಬಂದ್ ಮಾಡ್ತಾ ಇದಾರೆ. ಅದ್ರ ಹಿಂದೆ ಇನ್ನ 2 ಫೈಲ್ ಇತ್ತು. ನೀವು ಸುಮಾರು ರಿಪೋರ್ಟರ್ಸ್ ಇವತ್ತು ಹೋಗಿದ್ದಾರೆ ಆ ಸೈಟ್ ಅಲ್ಲಿ. ಈಗಲೂ ಹಂಗೆ ಇದೆ, ಬೆಂಕಿ ಹಾಕಿದ್ದಾರೆ, ಸುಡ್ತಾ ಇದ್ದಾರೆ. ನೀವ್ ಬೇಕಾದ್ರೆ ಚೆಕ್ ಮಾಡಿ. ಖಂಡಿತ ಮೇಡಮ್. ಅದೇ ಇವಾಗ ಏನಂದ್ರೆ ಅಟ್ ಪ್ರೆಸೆಂಟ್ ಇವಾಗ ವಾತಾವರಣ ಯಾವ ತರ ಅಂತ ನಿಮ್ಗೂ ಗೊತ್ತಿದೆ. ಅಂದ್ರೆ ಎಲ್ಲಾ ಕಡೆ ಡೆಲ್ಲಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಡೆಲ್ಲಿ ತರ ಆಗ್ಬಾರ್ದಲ್ಲ. ಹೌದು, ಆಲ್ರೆಡಿ AQI ತುಂಬಾ ಜಾಸ್ತಿ ಆಗಿದೆ. ಈಗ ಎಲ್ಲ ಕಡೆ ಸುಡ್ತಾ ಇದಾರೆ ಅಂದ್ರೆ ಅಟ್ಲೀಸ್ಟ್ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡ್ಬೇಕು. ಹೌದೌದು. ಅದೇ ಮೇಡಮ್, ನೀವು ಗವರ್ಮೆಂಟ್ ಗೆ ಅಥವಾ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದ್ರೂ ಒಂದು ಸೂಚನೆ, ಸಲಹೆ ಕೊಡೋದಾದ್ರೆ ಏನ್ ಹೇಳ್ತೀರಾ ಅಂತ? ಸಹಾಯ ಅದು ನಾನ್ ಆಸ್ ಅ ನಾರ್ಮಲ್ ಸಿಟಿಸನ್, ಒಳ್ಳೆ ನಾಗರಿಕ ಇಂದ ಏನ್ ಹೇಳಕ್ ಇಷ್ಟಪಡ್ತೀನಿ, ಅಟ್ಲೀಸ್ಟ್ ಡ್ರೈ ವೇಸ್ಟ್ ರೀಸೈಕಲ್ ಮಾಡ್ಬೋದು. ಅಂಡ್ ವೆಟ್ ವೇಸ್ಟ್ ಕಾಂಪೋಸ್ಟ್, ಅದ್ರ ಗಿಡ ಎಲ್ಲ ಹಾಕಿ ಕಾಂಪೋಸ್ಟ್ ಮಾಡ್ಬೋದು. ನನ್ಗಿಷ್ಟೇ ಗೊತ್ತು, ಅವ್ರ ಹತ್ರ ಇನ್ನ ಬೆಟರ್ ಇದಿರುತ್ತಲ್ಲ, ಇನ್ಫಾರ್ಮೇಶನ್ ಮತ್ತೆ ಸೊಲ್ಯೂಷನ್ ಅಲ್ವಾ? ಅವ್ರ ಹತ್ರನೇ ಬೆಟರ್ ಸೊಲ್ಯೂಷನ್ ಇರುತ್ತೆ. ನಮ್ಗೆ ಚೆನ್ನಾಗಿ ನೋಡ್ಕೊಳಕ್ಕೆ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅವ್ರ ಡ್ಯೂಟಿನೇ. ಈ ತರ ಕಸ ಬೆಂಕಿ ಹಾಕಿರೋದು ಸರಿ ಇಲ್ಲ. ಅದೇ ಮೇಡಮ್, ನೀವು ಮಾತಾಡೋದು ನಿಮ್ಮ ಆರೋಗ್ಯದಲ್ಲೇ ಗೊತ್ತಾಗ್ತದೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ. ಹೌದು. ನಾನು ಆಲ್ಮೋಸ್ಟ್ ನಿನ್ನೆ ರಾತ್ರಿ ಹಾಸ್ಪಿಟಲ್ ಹೋಗೋಣ ಅಂತ ಇದ್ದೆ. ಬಟ್ ನನ್ನ ಅಪ್ಪನೇ ಡಾಕ್ಟರ್ ಅವ್ರ ಮೆಡಿಕೇಶನ್ ಎಲ್ಲ ಕೊಟ್ಟು ಸ್ಟೀಮ್ ಎಲ್ಲ ತಗೊಂಡಿದೀನಿ, ಸ್ವಲ್ಪ ಬೆಟರ್ ಇದೀನಿ. ಬಟ್ ನಿನ್ನೆ ಅಂತೂ ತುಂಬಾ ಕಷ್ಟ ಪಟ್ಟಿದ್ದೀನಿ. ಅಂದ್ರೆ ಅದು ಮಾರ್ನಿಂಗ್ ಇಂದನಾ ಅಥವಾ ನಿನ್ನೆ ನೈಟ್ ಇಂದ ಆ ತರ ಆಗಿರೋದು? 2-3 ಡೇಸ್ ಇಂದ. 2-3 ಡೇಸ್ ಇಂದ ಆ ತರ. ಬಟ್ ನನಗೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ. ಆಮೇಲೆ ಒಂದು ಸುಮ್ನೆ ಕಾರ್ ತಗೊಂಡು
ಒಂದ್ ರೌಂಡ್ ನೋಡಿದ್ಮೇಲೆ ನೋಡಿದ್ರೆ ಈ ಮೊಟ್ಟೆಗೆ ಕಸ ಬೆಂಕಿ ಹಾಕ್ತಾ ಇದ್ದಾರೆ. ಓಕೆ ಓಕೆ ಓಕೆ. ಓಕೆ, ನೀವು ಬೆಂಗಳೂರಿಂದ ನಿಮ್ಗೂ ಗೊತ್ತಿರುತ್ತೆ, ಇದು ಬರೀ ಈ ಜಾಗದಲ್ಲಿ ಮಾತ್ರ ಅಲ್ಲ, ಸುಮಾರು ಜಾಗದಲ್ಲಿ ಹಿಂಗೆ ಮಾಡ್ತಾ ಇರ್ತಾರೆ. ಇದು ನಿಲ್ಸ್ಬೇಕು. ಅದು ಖಂಡಿತ ಅಂದ್ರೆ ಇವು ಪಬ್ಲಿಕ್ ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಇದು. ಹೌದು, ಅಂಡ್ ನನ್ಗೂ ಚಿಕ್ಕ ವಯಸ್ಸಿನ ಅಸ್ತಮಾ ಇತ್ತು. ಸೊ ನನ್ಗೆ ಇಷ್ಟು ರೆಸ್ಪಿರೇಟರಿ ಪ್ರಾಬ್ಲಮ್ ಆಗ್ತಾ ಇದೆ. ಇಮ್ಯಾಜಿನ್ ಎಲ್ಲರಿಗೂ, ಸುಮಾರು ಜನಕ್ಕೆ ಈ ತರ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ವಯಸ್ಸಾಗಿರೋಗೆ ಮತ್ತೆ ನಾಳೆ ಮಕ್ಳಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಬರುತ್ತೆ. ಓಕೆ ಓಕೆ. ಅಂದ್ರೆ ಇವಾಗ ಏನಾದ್ರು ಮಾಹಿತಿ ತಿಳ್ಕೊಂಡಿದ್ರೆ ಅಲ್ಲಿ ಏನಾದ್ರು ಕಮ್ಮಿ ಆಗಿದೆಯಾ ಅಂತ ಏನಾದ್ರು ನಿಮಗೆ ಮಾಹಿತಿ ಬಂದಿದೆಯಾ? ನ್ಯೂಸ್ ಬಂದಿಲ್ಲ, ನಾನು ಈ ಕಡೆ ಬಂದಿದ್ದೀನಿ. ಬಟ್ ಸುಮಾರು ರಿಪೋರ್ಟರ್ಸ್ ಹೇಳಿದ್ರು ಅದು ಸುಡ್ತಾ ಇದಾರೆ ಅಂತ. ನೀವೇ ವಾಪಸ್ ಯಾವಾಗ ಹೋಗ್ತೀರಾ ಮೇಡಮ್ ಅಲ್ಲಿಗೆ, ನಿಮ್ ಮನೆಗೆ? ಮೋಸ್ಟ್ಲಿ ಗೊತ್ತಿಲ್ಲ, ನನ್ ಸ್ವಲ್ಪ ಹೆಲ್ತ್ ಸರಿ ಆದ್ಮೇಲೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.